ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಈ 12 ತಪ್ಪುಗಳನ್ನು ನಾವು ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಮಾಡಬಾರ್ದು. ಒಂದು ವೇಳೆ ಅಕಸ್ಮಾತ್ ಆಗಿ ಮಾಡಿದ್ರೆ ಉಂಟಲ್ಲ, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ ಏನಂತ ಹೇಳಿದ್ರೆ, ಮಹಾಲಕ್ಷ್ಮಿ ಚಂಚಲೆ. ಇವತ್ತು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಿದ್ದು ಕೂಡಲೇ ನಾಳೆ ಕೂಡ ನಿಮ್ಮ ಮನೆಯಲ್ಲೇ ಇರಬೇಕು ಅಂತ ಹೇಳ್ಕೊಂಡಿಲ್ಲ. ಆದ್ರಿಂದ ದಯವಿಟ್ಟು ನಾನು ಇವಾಗ 12 ತಪ್ಪುಗಳನ್ನು ಹೇಳ್ತಾ ಹೋಗ್ತೇನೆ. ಯಾರು ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಅಂತ. ಇವಾಗ ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಸಾಯಂಕಾಲ 6 ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ಮನೆ ಗುಡಿಸಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ಎಷ್ಟೇ ಗಲೀಜಾಗಿರಲಿ, ಎಷ್ಟೇ ಕಸ ಇರಲಿ, ನೀವು ಗುಡಿಸೋದಾದ್ರೆ ಉಂಟಲ್ಲ 6 ಗಂಟೆಗಿಂತ ಮುಂಚೆಯೇ ಗುಡಿಸಿ. ಇಲ್ಲ ಅಂತ ಹೇಳಿದ್ರೆ 8 ಗಂಟೆಯ ನಂತರ ಗುಡಿಸಿ ರಾತ್ರಿ. ಅದನ್ನು ಬಿಟ್ಟು 6 ಗಂಟೆಯಿಂದ 8 ಗಂಟೆಯ ಒಳಗಡೆ ಉಂಟಲ್ಲ ಮನೆ ಗುಡಿಸ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಗಲೀಜು ಏನಾದರೂ ಇದ್ರೆ ಬಟ್ಟೆಯಿಂದ ಒರೆಸಿ ತೆಗೀರಿ, ಬಿಟ್ರೆ ಹೊರಕೆಯಿಂದ ಗುಡಿಸ್ಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ. ಯಾಕಂತ ಹೇಳಿದ್ರೆ 6 ಗಂಟೆ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಕರೀತಾರೆ. ಗೋಧೂಳಿ ಸಮಯ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಬರುವ ಸಮಯ. ನಾವು ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವ ಸಮಯದಲ್ಲೇ ಮನೆ ಗುಡಿಸಿದ್ರೆ ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ. ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಅವಮಾನವನ್ನು ಸಹಿಸುವುದೇ ಇಲ್ಲ. ಇವಾಗ ಎರಡನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಸಾಯಂಕಾಲ ಆದ ನಂತರ 6 ಗಂಟೆಯ ನಂತರ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ತಲೆ ಸ್ನಾನ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಗಂಡು ಮಕ್ಕಳಾಗಿದ್ರು ಅಷ್ಟೇ, ಹೆಣ್ಣು ಮಕ್ಕಳಾಗಿದ್ರು ಅಷ್ಟೇ. ನೀವು 6 ಗಂಟೆಯ ಮುಂಚೆ ತಲೆ ಸ್ನಾನ ಮಾಡಿ. ಅದರ ಒಂಥರ ನೀವು ಸ್ನಾನ ಮಾಡಬೇಕು ಅಂತ ಎಣಿಸ್ಕೊಂಡ್ರೆ, ಕೆಲವರಿಗೆ ಸಾಯಂಕಾಲ ಸ್ನಾನ ಮಾಡುವ ಅಭ್ಯಾಸ ಇದ್ದರೆ, ಅಂದರೆ ಕೆಲವರು ಕೆಲಸದಿಂದೆಲ್ಲ ಬಿಟ್ಟು ಬರ್ತಾರೆ ನೋಡಿ, ಅಂಥವರೆಲ್ಲ ಇದ್ದರೆ ರಾತ್ರಿ 8 ಗಂಟೆಯ ನಂತರ ತಲೆ ಸ್ನಾನ ಮಾಡಬಹುದು. ಬಿಟ್ಟರೆ 6 ಗಂಟೆಯಿಂದ 8 ಗಂಟೆಯ ಮಧ್ಯ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಮತ್ತೆ ಮೂರನೇದು ಯಾವುದು ಅಂತ ಹೇಳಿದ್ರೆ, ರಾತ್ರಿ ಆದ ನಂತರ ಅಂದರೆ ಸಾಯಂಕಾಲ ಆದ ನಂತರ ಯಾವ ಕಾರಣಕ್ಕೂ ಕೂಡ ಹಾಲು, ಮೊಸರು, ದವಸ ಧಾನ್ಯ ಅಂದರೆ ನಿಮ್ಮದು ಮನೆಯಲ್ಲಿರುವ ಯಾವುದೇ ಬೇಳೆಕಾಳುಗಳಾಗಲಿ, ಹಣ ಆಗಲಿ ಅಥವಾ ಚಿನ್ನ ಆಗಲಿ ಯಾವ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಬಿಳಿ ಬಣ್ಣದ ಯಾವ ವಸ್ತುವನ್ನು ಕೂಡ ಸಾಯಂಕಾಲ ಆದ ನಂತರ 6 ಗಂಟೆಯ ನಂತರ ಯಾರಿಗೂ ಕೂಡ ಕೊಡಬಾರ್ದು. ಅದು ಯಾವ ವಸ್ತು ಆದರೂ ಕೂಡ ಪರವಾಗಿಲ್ಲ. ಅಂದರೆ ನಿಮಗೆ ಗೊತ್ತುಂಟಲ್ಲ ಬಿಳಿಯ ಬಣ್ಣದ ವಸ್ತು ಯಾವುದು ಅಂತ ಹೇಳ್ಕೊಂಡು, ಉಪ್ಪು ಇರ್ತದೆ, ಆಮೇಲೆ ಹಾಲು, ಮೊಸರು, ಈ ಥರದ್ದು ಕೆಲವೊಂದು ಧಾನ್ಯಗಳು, ಯಾವುದೂ ವಸ್ತು ಕೂಡ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಾಲ್ಕನೇದು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ, ಸಾಯಂಕಾಲ 6 ಗಂಟೆ ನಂತರ ಮನೆಯಲ್ಲಿ ಬಲೆ ತೆಗೆಯೋದು, ಗೂಡು ತೆಗೆಯೋದು ಅಥವಾ ಜಾಡು ತೆಗೆಯೋದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲೇ ಇರುವವರು ಈ ಕೆಲಸವನ್ನು ಮಾಡುವುದಿಲ್ಲ. ಹೊರಗಡೆ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾರೆ ನೋಡಿ, ಅಂಥವರು ಜಾಸ್ತಿ ಕೆಲಸ ಮಾಡ್ತಾರೆ. ಅಂದರೆ ಬೆಳಿಗ್ಗೆ ಟೈಮ್ ಇರೋದಿಲ್ಲ ಅಂತ ಹೇಳ್ಕೊಂಡು ಸಾಯಂಕಾಲ ಬಂದ ನಂತರ ಮನೆ ಕ್ಲೀನ್ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಮನೆ ಗುಡಿಸೋದು, ಒರೆಸೋದು, ಆಮೇಲೆ ಮನೆದು ಜಾಡು ತೆಗೆಯೋದು, ಬಲೆ ತೆಗೆಯೋದು ಎಲ್ಲ ಮಾಡ್ತಾರೆ. ಆಯಿತಾ, ಇನ್ನು ಮುಂದೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಆ ಥರ ಮಾಡಿದರೂ ಕೂಡ ನೀವು ಎಷ್ಟು ಕೆಲಸ ಮಾಡಿದರೂ ಕೂಡ ನಿಮಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಹತ್ರ ಹಣ ಉಳಿಯೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಕೆಲಸ ಮಾಡೋದೆಲ್ಲ ಸರಿ ಆಯಿತಾ, ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ನೀವು ಕೆಲಸ ಮಾಡ್ತೀರಾ. ಆದರೆ ಇಂತಹ ಕಾರಣದಿಂದ ಉಂಟಲ್ಲ, ನೀವು ದುಡಿದ ಹಣ ನಿಮ್ಮ ಹತ್ರ ನಿಲ್ಲುವುದಿಲ್ಲ. ನೀವು ಎಷ್ಟು ಕಷ್ಟಪಟ್ಟು ಹಣ ಉಳಿಸಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರೂ ಕೂಡ ಆ ಹಣ ಯಾವುದಾದರೂ ರೂಪದಲ್ಲಿ ಅದು ಖರ್ಚಾಗಿ ಹೋಗುತ್ತೆ. ಆದ್ದರಿಂದ ಸಾಯಂಕಾಲ ನೀವು ಕೆಲಸದಿಂದ ಬಂದ ನಂತರ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಮನೆ ಕ್ಲೀನಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 5ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಬಟ್ಟೆ ಕೂಡ ಒಗಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಯಂಕಾಲ ಆದ ನಂತರ ಬಟ್ಟೆ ಯಾರ ಮನೆಯಲ್ಲಿ ಒಗಿತಾರೆ ನೋಡಿ, ಅಂಥವರ ಮನೆಯಲ್ಲಿ ಗಲಾಟೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜಗಳ, ಗಲಾಟೆ, ಕದನ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ, ಆ ರೀತಿಯ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಮನೆಯಲ್ಲಿ ಉಂಟಲ್ಲ, ನೀವು ಬೆಳಿಗ್ಗೆ ಬಟ್ಟೆ ನೆನೆಸಿ ಹಾಕಿ ಸಾಯಂಕಾಲ ಬಂದು ಒಗಿತೀರಾ ಅಂತ ಹೇಳುವಾಗ ಅದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಯಾರು ಸಾಯಂಕಾಲ ಆದ ನಂತರ ಮನೆಯಲ್ಲಿ ಬಟ್ಟೆ ಒಗಿತಾರೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಸಾಯಂಕಾಲ 6 ಗಂಟೆ ನಂತರ ಯಾವ ಕಾರಣಕ್ಕೂ ಕೂಡ ಬಟ್ಟೆ ಒಗಿಲಿಕ್ಕೆ ಹೋಗಬೇಡಿ. ನಿಮಗೆ ಬಟ್ಟೆ ಒಗಿಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಮುಂಚಿನ ದಿವಸ ಅಂದರೆ ನೆಕ್ಸ್ಟ್ ಡೇ ಉಂಟಲ್ಲ, ಬೆಳಿಗ್ಗೆಯೇ ಬೇಗನೆ ಬಟ್ಟೆ ಒಗೀರಿ. ಅದನ್ನು ಬಿಟ್ಟುಂಟಲ್ಲ, ಸಾಯಂಕಾಲ ಕೆಲಸ ಬಿಟ್ಟು ಬಂದ ನಂತರ ಬಟ್ಟೆ ಒಗಿಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ. ಇವಾಗ 6ನೇದು ಏನು ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ಬಟ್ಟೆ ಹರಿದಿದ್ದರೆ ಉಂಟಲ್ಲ, ಸಾಯಂಕಾಲ 6 ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ಬಟ್ಟೆ ಹೊಲಿಲಿಕ್ಕೆ ಹೋಗಬೇಡಿ. ಸೂಜಿ ದಾರ ಹಿಡ್ಕೊಂಡು ಹರಿದ ಬಟ್ಟೆಯನ್ನು ಹೊಲಿಯಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಹೊರಿದ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇವಾಗ ಟೇಲರ್ಗಳೆಲ್ಲ ಉಂಟಲ್ಲ, ಅವ್ರ ಹತ್ರ ಬಟ್ಟೆ ಬರುತ್ತೆ, ಹರಿದ ಬಟ್ಟೆಯನ್ನು ಸ್ಟಿಚ್ ಮಾಡಿ ಕೊಡಿ ಅಂತ. ನೀವು ಒಂದು ವೇಳೆ ಆ ಥರದ್ದು ಬಟ್ಟೆ ನಿಮಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು 6 ಗಂಟೆಗಿಂತ ಮುಂಚೆಯೇ ಉಂಟಲ್ಲ ಆ ಥರದ ಬಟ್ಟೆಯನ್ನು ಸ್ಟಿಚ್ ಮಾಡಿ ಅವರಿಗೆ ಕೊಡಿ.
ಮತ್ತು ನಿಮಗೆ 6 ಗಂಟೆ ನಂತರ ಆ ಥರದ ಬಟ್ಟೆ, ಒಂದು ವೇಳೆ ಹರಿದ ಬಟ್ಟೆಯನ್ನು ಯಾರಾದರೂ ತಂದು ಕೊಟ್ಟರೆ ಉಂಟಲ್ಲ, ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳ್ಕೊಂಡು, ಹರಿದ ಬಟ್ಟೆ ಸರಿ ಮಾಡಿ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ತಗೊಳ್ಳಿಕ್ಕೆ ಹೋಗಬೇಡಿ. ಮಾರನೇ ದಿವಸ ಬೆಳಿಗ್ಗೆ ಬನ್ನಿ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿಬಿಟ್ರೆ, ಆ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ಹರಿದ ಬಟ್ಟೆ ನಿಮ್ಮ ಮನೆಯ ಒಳಗಡೆ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ. ಮತ್ತು ಪೂಜೆ ಮಾಡುವಾಗ ಕೂಡ ಹಾಗೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ವಲ್ಪ ಬಟ್ಟೆ ಹರಿದಿದೆಯಲ್ಲ ಅಂತ ಹೇಳಿಸ್ಕೊಂಡು ಆ ಬಟ್ಟೆಯಲ್ಲೇ ಹಾಕ್ಕೊಂಡಿರ್ತಾರೆ, ಆ ಬಟ್ಟೆಯನ್ನೇ ಹಾಕ್ಕೊಂಡು ದೇವರ ಪೂಜೆ ಮಾಡ್ತಾ ಇರ್ತಾರೆ. ನಿಮ್ಮ ಜೀವನ ಪೂರ್ತಿ ಅಂದರೆ ನೀವು ಹರಿದ ಬಟ್ಟೆ ಹಾಕ್ಕೊಂಡು ದೇವರ ಪೂಜೆ ಮಾಡ್ತಾ ಇರುವ ಕಾರಣದಿಂದ ನಿಮ್ಮ ಜೀವನ ಪೂರ್ತಿ ಹಾಗೆ ಇರ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಆದಷ್ಟು ಉಂಟಲ್ಲ, ಹರಿದ ಬಟ್ಟೆಯನ್ನು ದೇವರ ಪೂಜೆ ಮಾಡುವಾಗ ಹಾಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ಸಾಯಂಕಾಲದ ನಂತರ ಹೊಲಿಲಿಕ್ಕೆ ಕೂಡ ಹೋಗಬೇಡಿ. ಇವಾಗ 7ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಮನೆ ಒಳಗಡೆ ಸಾಯಂಕಾಲ 5 ಗಂಟೆಯ ನಂತರ ಯಾವ ಕಾರಣಕ್ಕೂ ಕೂಡ ಕುಂಬಳಕಾಯಿಯನ್ನು ಒಡೆಯಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕುಂಬಳಕಾಯಿ ಸಾರು ಮಾಡಲಿಕ್ಕೆ ಇರ್ಬೋದು ಅಥವಾ ಹಲ್ವಾ ಮಾಡಲಿಕ್ಕೆ ಇರ್ಬೋದು, ಯಾವುದಕ್ಕಾದರೂ ಕೂಡ ಪರವಾಗಿಲ್ಲ. ಸಾಯಂಕಾಲ 5 ಗಂಟೆ ಆದ ನಂತರ ಉಂಟಲ್ಲ, ಕುಂಬಳಕಾಯಿ ಯಾವತ್ತೂ ಕೂಡ ನಿಮ್ಮ ಮನೆ ಒಳಗಡೆ ತಗೊಬಂದು ಒಡಿಲಿಕ್ಕೆ ಹೋಗಬೇಡಿ, ಅದು ಕೂಡ ದರಿದ್ರ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಅದರಿಂದ ಏನಾದರೂ ಅಡುಗೆ ಮಾಡಬೇಕು ಅಂತ ಎಣಿಸ್ಕೊಂಡ್ರೆ ಸಾಯಂಕಾಲ 5 ಗಂಟೆ ಮುಂಚೆಯೇ ಉಂಟಲ್ಲ, ಏನು ಮಾಡಿ ಅಂತ ಹೇಳಿದ್ರೆ ಕುಂಬಳಕಾಯಿಯನ್ನು ಕಟ್ ಮಾಡಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಇಡೀ ಕುಂಬಳಕಾಯಿಯನ್ನು ಒಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯಲ್ಲಿರುವ ಗಂಡಸರೇ ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 8ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ರಾತ್ರಿ ಮೆಣಸನ್ನು ಕೂಡ ಹುರಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಸಾರು ಪುಡಿ, ಸಾಂಬಾರು ಪುಡಿ ಮಾಡಲಿಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಸಾಯಂಕಾಲದ ನಂತರ ಅಡಿಗೆ ಮಾಡುವವರಾಗಿದ್ರೆ ಉಂಟಲ್ಲ, ಮೆಣಸು ಹುರಿತಾರೆ ಆಯಿತಾ. ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಯಂಕಾಲ 6 ಗಂಟೆಯ ನಂತರ ಯಾರು ಮನೆಯಲ್ಲಿ ಇದು ಮೆಣಸನ್ನು ಅಂದರೆ ಒಣ ಮೆಣಸನ್ನು ಹುರಿತಾರೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಆ ಒಣ ಮೆಣಸಿನ ಘಾಟು ಉಂಟಲ್ಲ, ಅದು ದರಿದ್ರ ದೇವತೆಯನ್ನು ಅಂದರೆ ದರಿದ್ರ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ತಾ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ದರಿದ್ರ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ, ನಿಮ್ಮ ಮನೆಯಲ್ಲಿ ಕೂತ್ಕೊಳ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಏನೇ ಮಾಡೋದಾದ್ರೂ ಉಂಟಲ್ಲ, ಸಾಯಂಕಾಲ 6 ಗಂಟೆ ಮುಂಚೆ ಒಂದು ಮೆಣಸು ಮಾತ್ರ ಉಂಟಲ್ಲ ಹುರಿದಿಡು, ಬೇರೆ ಎಲ್ಲ ಐಟಮ್ ಉಂಟಲ್ಲ ಆಮೇಲೆ ಹುರಿದ್ರೂ ಕೂಡ ಪರವಾಗಿಲ್ಲ, ಆದರೆ ಮೆಣಸು ಮಾತ್ರ ಉಂಟಲ್ಲ 6 ಗಂಟೆಗಿಂತ ಮುಂಚೆಯೇ ಹುರಿದು ಇಡಿ. 6 ಗಂಟೆ ನಂತರ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಮೆಣಸು ಹುರಿಲಿಕ್ಕೆ ಹೋಗಬೇಡಿ. ಈ ಥರ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟು ಹೋಗಿ ಜ್ಯೇಷ್ಠ ದೇವಿ ಮನೆ ಒಳಗಡೆ ಬರ್ತಾಳೆ. ಜ್ಯೇಷ್ಠ ದೇವಿ ಮನೆ ಒಳಗಡೆ ಬಂದು ಅಂತ ಹೇಳಿದರೆ ಆ ಮನೆಯಲ್ಲಿ ನೆಮ್ಮದಿಯಾಗಿ ಯಾರೂ ಕೂಡ ಇರಲಿಕ್ಕಾಗೋದಿಲ್ಲ. ಮನೆಯಲ್ಲಿ ಜಗಳಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಷ್ಟಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಲದ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಆರೋಗ್ಯದ ಸಮಸ್ಯೆ ಕೂಡ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ 9ನೇದು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ಸಾಯಂಕಾಲ ಆದ ನಂತರ 6 ಗಂಟೆ ಆದ ನಂತರ ಮಹಿಳೆಯರು ಅಂದರೆ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಕೂಡ ಕೂದಲು ಬಿಚ್ಚಿಕೊಂಡು ತಿರುಗಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಕೂದಲನ್ನು ಕಟ್ಟದೆ ದೇವರ ಪೂಜೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಅಭ್ಯಾಸ ಇರುತ್ತೆ, ಕೂದಲು ಬಿಚ್ಚಿಕೊಂಡೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರ ಪೂಜೆ ಮಾಡ್ತಾರೆ. ಮತ್ತು ತಲೆಗೆ ಉಂಟಲ್ಲ, ತಲೆ ಸ್ನಾನ ಮಾಡಿದ ಕೂಡಲೇ ತಲೆಗೆ ಅದು ಟವಲ್ ಉಂಟಲ್ಲ, ಟವಲ್ ಸುತ್ತಕೊಂಡೇ ದೇವರ ಪೂಜೆ ಮಾಡ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರಿಗೆ ಇಷ್ಟ ಆಗೋದಿಲ್ಲ, ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಂತ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಯಂಕಾಲ ಆದ ನಂತರ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಕೂದಲು ಬಿಚ್ಚಿಕೊಂಡು ತಿರುಗಾಡಬೇಡಿ. ಜೊತೆಗೆ ತಲೆಯ ಸಿಕ್ಕನ್ನು ಕೂಡ ಬಿಡಿಸ್ಲಿಕ್ಕೆ ಹೋಗಬೇಡಿ. 3ನೇದು ಏನಂತ ಹೇಳಿದರೆ, ದೇವರ ಪೂಜೆ ಮಾಡುವಾಗ ತಲೆ ಸ್ನಾನ ಮಾಡಿದ ಅದು ಟವಲ್ ಉಂಟಲ್ಲ ಹಾಗೇ ಇಟ್ಕೊಂಡು ದೇವರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೆ ನಿಮಗೆ ದರಿದ್ರ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನಾವು ತಲೆ ಸ್ನಾನ ಮಾಡಿದ ನಂತರ ಕೂದಲಿನಿಂದ ನೀರು ಬೀಳ್ತದೆ ನೋಡಿ, ಆ ನೀರು ಕೂಡ ಮನೆಗೆ ಬೀಳಬಾರ್ದು ಹೇಳ್ತಾರೆ. ಆ ನೀರು ಬಿದ್ದರೂ ಕೂಡ ಮನೆಯಲ್ಲಿ ಜ್ಯೇಷ್ಠ ದೇವಿ ಬರ್ತಾಳೆ, ಜ್ಯೇಷ್ಠ ದೇವಿ ಎಂಟ್ರಿ ಆಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾಳೆ. ಆದ್ದರಿಂದ ಉಂಟಲ್ಲ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ತಲೆ ಸ್ನಾನ ಮಾಡಿದ ಕೂಡಲೇ ಚಂದ ಮಾಡಿ ಟವಲನ್ನು ಫಸ್ಟಿಗೆ ಚಂದ ಮಾಡಿ ಒರೆಸಿಕೊಂಡೇ ಹೊರಗಡೆ ಬನ್ನಿ. ಅದು ಬಿಟ್ಟು ಕೂದಲಿಂದ ನೀರು ಬೀಳ್ತಾ ಇರೋದು ಹನಿ ಹನಿ, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಜ್ಯೇಷ್ಠ ದೇವಿ ಒಂದು ಸಲ ಬಂದರೆ ಉಂಟಲ್ಲ ಮನೆ ಒಳಗಡೆ, ಆಮೇಲೆ ಮನೆಯಿಂದ ಹೊರಗಡೆ ಹೋಗುವುದೇ ಇಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಆದ್ದರಿಂದ ಹೇಳ್ತಾ ಇರೋದು. ಇವಾಗ 11ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಕೂಡ ರಾತ್ರಿ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ದೇವರಿಗೆ ದೀಪ ಇಡುವ ಸಮಯದಲ್ಲಿ ಗಲಾಟೆ ಮಾಡಬಾರ್ದು, ಜಗಳ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಯಾರು ಕೂಡ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅಂದರೆ ಸಾಯಂಕಾಲ 6 ಗಂಟೆಯ ಸಮಯದಲ್ಲಿ ಉಂಟಲ್ಲ ಜಗಳ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಆ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಒಳಗಡೆ ಬರುವ ಸಮಯ. ಆ ಸಮಯದಲ್ಲಿ ನೀವು ಗಲಾಟೆ ಮಾಡಿಕೊಂಡು ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆ ಒಳಗಡೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಯಾವ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡೋದಿಲ್ಲ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ.
ಇವಾಗ 12ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ, ಮನೆ ವಾಸನೆ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ವಾಸನೆ ಬರ್ತದೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ರಾತ್ರಿಯ ಸಮಯದಲ್ಲಿ ಉಗುರನ್ನು ಕೂಡ ಕತ್ತರಿಸಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ತಪ್ಪುಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಬೇಕು ಆಯಿತಾ. ನಿಮ್ಮ ಮನೆ ಇದು ಲಕ್ಷ್ಮಿ ಚಂಚಲೆ ಹೌದು, ಆದರೂ ಕೂಡ ನಮ್ಮ ಮನೆಯಲ್ಲಿ ನಾನು ನೆಲೆಸ್ಕೊಳ್ತೇನೆ, ಎಷ್ಟು ಚಂಚಲ ಇದ್ದರೂ ಕೂಡ ನಮ್ಮ ಮನೆಯಲ್ಲೇ ಇರುವ ಹಾಗೆ ಮಾಡ್ತೇನೆ ಅಂತ ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಖಂಡಿತ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಆದ್ದರಿಂದ ಈ 12 ತಪ್ಪುಗಳನ್ನು ದಯವಿಟ್ಟು ಸಾಯಂಕಾಲದ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.